ಇನ್ನು ದೇಶದಾದ್ಯಂತ ಕಬಂದ ಬಾಹುವನ್ನ ಚಾಚುತ್ತಿರುವಂತ ಉಪತಳಿ ಭಯ ಪಡುವಂತ ಅಗತ್ಯ ಇಲ್ಲ. ಆದರೆ ಜಾಗರೂಕರಾಗಿರಬೇಕು ಅಂತ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಈ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ಯಾರು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ, ಆದರೆ ಎಚ್ಚರಿಕೆಯಿಂದ ಇರಿ, ಜಾಗರೂಕರಾಗಿರಿ ಅಂತ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಸಲಹೆ ನೀಡಿದ್ದಾರೆ. ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಸಭೆಯಲ್ಲಿ ಹೇಳಿಕೆಯನ್ನ ನೀಡಿರೋದು. ಆಸ್ಪತ್ರೆಗಳು ಸನ್ನದ್ಧ ಸ್ಥಿತಿಯಲ್ಲಿರಲಿ, 3 ತಿಂಗಳಿಗೊಮ್ಮೆ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಿ, ಸಿದ್ಧತೆಯಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಬೇಡ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ದೇಶದಾದ್ಯಂತ ಈಗ ಕೋವಿಡ್ನ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಇದರಲ್ಲಿ ನಾವು ತುಂಬ ಅಸಡ್ಡೆ ಮಾಡಿದರೆ ಇದು ನಮ್ಮನ್ನೇ ಕಾಡ್ಬೋದು ಅಂತ ಒಂದು ಪರಿಸ್ಥಿತಿಗಳು ನಾವು ಹಿಂದೆ ಕೂಡ ನೋಡಿದ್ದೀವಿ. ಆದರೆ ಸದ್ಯಕ್ಕೆ ಯಾರೂ ಕೂಡ ಪ್ಯಾನಿಕ್ ಆಗೋದು ಬೇಡ. ಏನೋ ಮತ್ತೆ ಹಿಂದಿನ ಹಾಗೆ ಲಾಕ್ಡೌನಲ್ಲಿ ಆಗಿಬಿಡುತ್ತೆ ಅಥವಾ ತೀರಾ ಪ್ರಾಣಗಳಿಗೆ ಸಮಸ್ಯೆ ಆಗುತ್ತೆ ಅಥವಾ ತುಂಬ ಸೀರಿಯಸ್ ಆಗುತ್ತೆ ಅನ್ನೋದು. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದೊಂದೇ ರಾಜ್ಯದಲ್ಲಿ, ಅದರಲ್ಲೂ ಕೇರಳದಲ್ಲಿ ಆಗ್ತಿರುವಂಥ ಒಂದು ಕೇಸ್ಗಳ ಸಂಖ್ಯೆ, ಶಬರಿಮಲೆ ಅಯ್ಯಪ್ಪ ಭಕ್ತರು ಒಂದು ಕಡೆ ಹೋಗ್ತಿದ್ದಾರೆ, ಇನ್ನೊಂದು ಕಡೆ ನಾವು ಗೋವಾ ಮುಂಬೈ ಕಡೆ ನೋಡೋದಾದರೆ, ಅದರಲ್ಲೂ ಬೆಂಗಳೂರು ಕೂಡ ಸೇರ್ಸಾಗಿ ಹೇಳೋದಾದರೆ, ಈ ಕ್ರಿಸ್ಮಸ್ ಮತ್ತು ವರ್ಷದ ಅಂತ್ಯದಲ್ಲಿ ಅಂದರೆ ಇಯರ್ ಎಂಡ್ ಪಾರ್ಟಿಯಲ್ಲಿ ಜನ ತುಂಬ ಸೇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಆಗ್ತದೆ, ಸದ್ಯಕ್ಕೆ ಎಷ್ಟು ಸಂಖ್ಯೆ ಇದೆ, ಮುಂದೇನಾಗ್ಬೋದು, ಜೊತೆಗೆ ಇವತ್ತಿನ ಮೀಟಿಂಗ್ನಲ್ಲಿ ಏನೇನಾಯಿತು ಅಂತ? ಅವಿನಾಶ್, ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ದೇಶದಲ್ಲಿ 2300 ಸಕ್ರಿಯ ಕೋವಿಡ್ ಪ್ರಕರಣಗಳಿವೆ. ಅದರಲ್ಲೂ ಮುಖ್ಯವಾಗಿ ವಿದೇಶಿ ಪ್ರಯಾಣಿಕರು ಎಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ನಗರಗಳಲ್ಲಿ ಹೆಚ್ಚು ಬರ್ತಾರೆ, ವಿದೇಶದಿಂದ ಯಾರು ಭಾರತಕ್ಕೆ ಬರ್ತಾರೆ, ಅಲ್ಲಿ ಹೆಚ್ಚು ಈ ಒಂದು ಕೋವಿಡ್ ವೇರಿಯಂಟ್ ಕಾಣಿಸ್ತಾ ಇರತಕ್ಕಂಥದ್ದು. ಇವತ್ತು ಬಹು ಮುಖ್ಯವಾಗಿ ಇಡೀ ದೇಶದ ಎಲ್ಲ ರಾಜ್ಯಗಳ, ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬಹು ಮುಖ್ಯವಾಗಿ ಸಾಕಷ್ಟು ಸಲಹೆಗಳನ್ನು ಕೇಂದ್ರ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಯಾಕೆಂತಂದರೆ ಈಗಾಗಲೇ ಅನೇಕ ಕೋವಿಡ್ ವೇರಿಯಂಟ್ಗಳನ್ನು ಎದುರಿಸಿ ಅನುಭವ ಇರತಕ್ಕಂತಹ ರಾಜ್ಯಗಳಿಗೂ ಕೇಂದ್ರ ಸರ್ಕಾರಕ್ಕೂ ಮತ್ತೊಮ್ಮೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಆಸ್ಪತ್ರೆಗಳನ್ನು ಹೇಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕು, ಹೇಗೆ ಕೊರೋನಾ ನಿಯಂತ್ರಣಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸಚಿವರು ಹೇಳಿರ್ತಕ್ಕಂಥದ್ದು, ಈಗ ಈ ಒಂದು ವೇರಿಯಂಟ್ ಬಗ್ಗೆ ಭಯಪಡುವಂಥ ಅಗತ್ಯ ಇಲ್ಲ, ಆದರೆ ಜಾಗರೂಕರಾಗಿರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಯಾಕೆಂದರೆ ಈ ವರ್ಷಾಂತ್ಯದಲ್ಲಿ ಕ್ರಿಸ್ಮಸ್ ಇದೆ, ವರ್ಷಾಚರಣೆಗೆ ಸಾಕಷ್ಟು ಜನಸಂದಣಿ ಸೇರುವಂತಹ ಸಾಧ್ಯತೆಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಜಾಗರೂಕರಾಗಿರಬೇಕು, ಜನರ ಜೊತೆಗೆ ನೀವು ಸಂವಹನವನ್ನು ಮಾಡಬೇಕು, ಜನರಿಗನ್ನ ಜಾಗೃತರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಮನ್ವಯತೆ ಇರಬೇಕು. ನಾವು ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ಕೊಡಲಿಕ್ಕೆ ಸಿದ್ಧ ಆಗಿರ್ತೀವಿ. ಮತ್ತು ಯಾವುದೇ ರೀತಿಯಂಥ ರಾಜಕೀಯ ಕೂಡ ಇಲ್ಲಿ ಇರಬಾರ್ದು. ಅಂದರೆ ಈ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಅಧಿಕಾರ ಇದೆ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಪಕ್ಷದ ಅಧಿಕಾರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇರೋದಿಲ್ಲ. ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರ್ದು, ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಆಗಬೇಕು. ಮಾಕ್ ಡ್ರಿಲ್ ಅನ್ನುವಂಥದ್ದು ಬಹಳಷ್ಟು ಅಗತ್ಯ ಇರುತ್ತೆ. ಆಸ್ಪತ್ರೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಿಕ್ಕೆ ಕೂಡ ಈ ಮಾಕ್ ಡ್ರಿಲ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಮಾಕ್ ಡ್ರಿಲ್ ಅನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಈ ಒಂದು ವೇರಿಯಂಟ್ ವರ್ತನೆಯನ್ನು ತೋರ್ತಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಮೆರಿಕದಲ್ಲಿ ಹೆಚ್ಚಿನ ಸಕ್ರಿಯ ಪ್ರಕರಣಗಳು ಹೆಚ್ಚಿದ್ರೂ ಕೂಡ ಅದರ ತೀವ್ರತೆ ಕಡಿಮೆ ಇದೆ, ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ತೀವ್ರತೆ ಕಡಿಮೆ ಇದೆ ಅನ್ನುವಂತಹದನ್ನ ಹೇಳಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹರೀಶ್.